ಆಗ್ಬಿಟ್ಟು ಫೋಸ್ ಕೊಡ್ತಾಳೆ ನೋಡ ನಮ್ಮ ಅಕ್ಕ. ಸರಿ ಏನ್ ಬೇಕಂಗೆ ಹಿಡಿದು ಬಿಡೋ ನೀನು. ನಡಿ ಬಾ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಶನಿವಾರ ನೈಟ್ 7:15 ಆಗಿದೆ ಟೈಮು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂಗಡಿಲಿ ನೋಡಿ ಅಮ್ಮ ಮತ್ತು ನಮ್ಮ ಅಪ್ಪ ಎಲ್ಲರೂ ಬಂದಿದ್ದಾರೆ. ಎಲ್ಲಿ ಬರ್ತಿದ್ದೀವಿ ಅಂದರೆ ಒಂದು ರಿಸೆಪ್ಷನ್ ಇದೆ ಈಗ ನೈಟು. ನಮ್ಮ ಸೋದರತೆ ತಮ್ಮನ ಮಗಳದು ಮದುವೆ ಇದೆ, ಮದುವೆ ರಿಸೆಪ್ಷನ್ ಇದೆ ಈಗ ನೈಟ್ ರಿಸೆಪ್ಷನ್ನು ಇಲ್ಲೇ ಸಿಟಿನಲ್ಲಿ ಬೊಗದಿನಲ್ಲಿ. ಹಾಗಾಗಿ ಹೋಗೋಣ ಅಂತ ಹೇಳಿ ನಾವೆಲ್ಲರೂ ರೆಡಿಯಾಗಿದ್ದೀವಿ. ಇನ್ನು ಹಸ್ಬೆಂಡ್ ರೆಡಿ ಆಗ್ತಾಯಿದ್ದಾರೆ. ಅವರು ರೆಡಿ ಆದ ತಕ್ಷಣ ಹೊರಡೋದಷ್ಟೇ ಬಾಕಿ. ಇವತ್ತಿನ ಒಂದು ವ್ಲಾಗ್ ಈಗ ಸ್ಟಾರ್ಟ್ ಆಗಿದೆ. ಯಾವ ರೀತಿಯಲ್ಲಿ ಬರುತ್ತೆ ಅದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಅಷ್ಟೇ ತಾನೇ. ಏನು ಓಕೆ ಫ್ಯಾಮ್, ಫಂಕ್ಷನಿಗೆ ಹೋಗೋಣ. ಮತ್ತೆ ಹೋಗ್ತಾ ಅಂದುವೆ ಅಕ್ಕ ಅವ್ರ ಮನೆ ಹತ್ರ ಮತ್ತು ತಂಗಿಯವ್ರ ಮನೆ ಹತ್ರ ಎಲ್ಲ ಹೋಗಿ ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಹೋಗ್ಬೇಕು. ಲೇಟ್ ಆಗುತ್ತೆ. ಸಿಗುಮ ಆಗ್ಬಿಟ್ಟು ಫೋಸ್ ಕೊಡ್ತಾಳೆ ನೋಡ ನಮ್ಮ ಅಕ್ಕ. ಸರಿ ಬೇಕಂಗೆ ಹಿಡಿದು ಬಿಡೋ ನೀನು. ನೋಡಿ ಫ್ರೆಂಡ್ಸ್, ಹೆಂಗೆ ಜಿಗಿ ಬಿಗಿ ಅಂತ ರೆಡಿ ಆಗೋರೆ. ಇವರು ಎಷ್ಟು ಚೆನ್ನಾಗಿ ರೆಡಿ ಆಗೋರೆ ನೋಡಿ. ನಮ್ಮ ವಾನರ ಸೈನಿ ಎಲ್ಲನೂ ಕರ್ಕೊಂಡು ನಾವು ಹೊರಡೋಷ್ಟೊತ್ತಿಗೆ ಕರ್ಕೊಂಡು ಹೊರಡೋದೇನೋ ಹೊರಡ್ತಾ ಇದ್ದೀವಿ. ಅಲ್ಲಿ ಹೆಂಗಿರುತ್ತೆ ದೊಂಬರಾಟ ಅನ್ನೋದು. ಹೌದಾ, ದೊಂಬರಾಟನೂ ಆಡ್ಬೇಕು ಅಂದ್ಕೊಂಡಿದ್ದೀರಿಯೋ? ಹಿಂಗೆ ಏನಿದ್ರು ಮನೇಲಿ ಬಿಟ್ಟಿರ್ತೀನಿ ನೋಡು ಅಂತ ಬಾಗ್ಲಕ್ಕವ್ರ ನೀ ಹಾಗೆ ನಾವೀಗ ಗಾಡಿನ ಪಾರ್ಕಿಂಗಿಗೆ ಹಾಕ್ಬಿಟ್ಟು ಇಲ್ಲಿ ಒಳಗಡೆ ಚೌಟ್ರಿ ಒಳಗಡೆ ಪಾರ್ಕಿಂಗ್ ಫುಲ್ ಆಗಿತ್ತು ಅಂತ ಹೇಳಿ ಹೊರಗಡೆ ಇರುವಂಥ ಪಾರ್ಕಿಂಗ್ಗೆ ಗಾಡಿನ ಹಾಕಿ ಚೌಟ್ರಿ ಹತ್ರ ಬರ್ತಾ ಇರುವಂಥದ್ದು. ಹೊರಗಡೆನೇ ನೋಡ್ತಾ ಇದ್ರೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಚೌಟ್ರಿ ಅಂತ ಹೇಳಿ. ಆ್ಯಂಡ್ ಅರೇಂಜ್ಮೆಂಟ್ಸು ಕೂಡ ಚೆನ್ನಾಗಿತ್ತು. ಅದಾದಮೇಲೆ ಹೊರಗಡೆನೇ ನಮ್ಮ ಅತ್ತೆ ಮತ್ತು ಅತ್ತೆ ತಂಗಿ ಅಂದರೆ ಹೇಳಿದ್ನಲ್ಲ ನಮ್ಮ ಸೋದರ ಮಾವನ ಹೆಂಡ್ತಿ ಅಂದರೆ ನಮ್ಮ ಅತ್ತೆಯ ತಮ್ಮನ ಮಗಳದೇ ಮದುವೆ ಇರೋದ್ರಿಂದ ನಮ್ಮ ಅತ್ತೆ ಮತ್ತು ಅತ್ತೆ ತಂಗಿ ವಿಜಿ ಆಂಟಿ ಅಂತ ಕರಿತೀವಿ. ಹೊರಗಡೆನೇ ವೆಲ್ಕಮ್ ಮಾಡ್ತಾಯಿದ್ರು. ಅವ್ರ ಹತ್ರ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಳಗಡೆ ಹೋದ್ವಿ. ಆಲ್ರೆಡಿ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ನಡಿ ಬಾ. ಅತ್ತೆ ಆಂಟಿನ ಮಾತಾಡಿಸಿ ಒಳಗಡೆ ಹೊರಟ್ವಿ. ಹೊರಗಡೆನೇ ಎಂಟ್ರೆನ್ಸಲ್ಲೇ ವೆಲ್ಕಮ್ ಡ್ರಿಂಕ್ನ ಕೊಟ್ಟರು. ಅದನ್ನ ಕುಡಿದು ಒಳಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಅದಾದಮೇಲೆ ಇಲ್ಲಿ ಚಾಟ್ ಸೆಂಟರ್ ಹತ್ರ ಬಂದ್ವಿ. ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಅಂದರೆ ಗೋಲ್ಗಪ್ಪ ಮತ್ತು ಮಸಾಲ ಪುರಿ ಅದನ್ನು ತಿನ್ಕೊಂಡು ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಹೆಂಗೆ ಆಗ್ತಾಯಿತ್ತು ಅಂತಲೇ ಗೊತ್ತಾಗಲಿಲ್ಲ. ನೋಡ್ತಿದ್ದಂಗೆ ನಾವು ಮನೆಗೆ ಹೋಗುವಷ್ಟರಲ್ಲೇ 10-10:30 ಈ ಥರ ಆಗೋಯ್ತು ಟೈಮು. ಜಾಸ್ತಿ ಹೊತ್ತು ಕೂತ್ಕೊಂಡ್ವಿ ಅಂತಲೂ ಅನ್ನಿಸ್ಲಿಲ್ಲ, ಜಾಸ್ತಿ ಹೊತ್ತು ಮಾತಾಡಿದ್ವಿ ಅಂತಲೂ ಅನ್ನಿಸ್ಲಿಲ್ಲ, ಫಂಕ್ಷನಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಅನ್ನಿಸ್ಲಿಲ್ಲ. ಆದರೆ ಟೈಮ್ ಮಾತ್ರ ಹಾಗೇ ಹೋಯ್ತು, ಏನು ಮಾಡೋಕ್ಕಾಗಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಹೊರಗಡೆ ರಿಸೆಪ್ಷನ್ ಹಾಲಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೊರಡಬೇಕು. ಹಾಗೆ ನೋಡ್ತಿದ್ರಲ್ಲ, ನಾವು ಬಂದಾಗ ಅಷ್ಟು ರಶ್ ಇರಲಿಲ್ಲ. ನಾವು ಬಂದು ಊಟ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಸಿಕ್ಕಾಪಟ್ಟೆ ರಶ್ ಆಗೋದ್ರು ಜನ. ಎಲ್ಲರೂ ಆಲ್ಮೋಸ್ಟು 8-8:30 ಮೇಲೇ ಅಲ್ವಾ ಬರೋದು ರಿಸೆಪ್ಷನಿಗೆ. ಹಂಗಾಗಿ ಸಿಕ್ಕಾಪಟ್ಟೆ ಜನ. ಸರಿ ಅಂತೇಳಿ ನಾವು ಊಟ ಮುಗಿಸ್ಕೊಂಡು ಇವಾಗ ರಿಸೆಪ್ಷನ್ ಹಾಲಿಗೆ ಬಂದು ಸ್ಟೇಜ್ ಮೇಲೂ ಕೂಡ ಹೋದ್ವಿ. ಹುಡುಗಿನ ಮಾತಾಡಿಸ್ಕೊಂಡು ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡು ಹೊರಡೋಣ ಅಂತ ಹೇಳಿ ರಿಸೆಪ್ಷನ್ ಹಾಲೂ ಕೂಡ ಅಷ್ಟೇ ಸ್ಟೇಜೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅರೇಂಜ್ಮೆಂಟ್ಸ್ನ ಮಾಡಿದರು. ಅದು ನನ್ನ ಮಗ ಬಂದು ಸೈಡಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡಿರೋದ್ರಿಂದ ಅಷ್ಟು ಕ್ಲಿಯರ್ ಆ್ಯಂಡ್ ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ ಅಷ್ಟೇ. ಸ್ವಲ್ಪ ಪ್ರಿಂಟಲ್ಲಿ ಏನೇದು ಮಾಡಿದ್ದಿದ್ರೆ ತುಂಬ ಚೆನ್ನಾಗಿ ಬಂದಿರೋದು. ಹೋಗಲಿ ಬಿಡಿ, ಪರವಾಗಿಲ್ಲ.
ಹಾಗೆ ಫೋಟೋ ತೆಗೆಸ್ಕೊಂಡು ಎಲ್ಲರೂ ಬಂದು ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ನೋಡ್ತಿದ್ವಿ ಇವರು ಯಾರು ಪ್ರತಾಪ್ ಸಿಂಹ ಅವರು ಕೂಡ ಬಂದಿದ್ದರು. ಅವರು ಕೂಡ ಬಂದು ಹುಡುಗ ಹುಡುಗಿಗೆ ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡು ಹೋಗ್ತಾಯಿದ್ರು. ಸೊ ಆ ಗ್ಯಾಪಲ್ಲಿ ಅವ್ರದ್ದು ಒಂದು ಕ್ಲಿಪ್ಪಿಂಗ್ ಆಯಿತು ಅಷ್ಟೇ. ಅದಾದಮೇಲೆ ನೋಡ್ತಿದ್ದೀರಲ್ಲ ಎಲ್ಲರೂ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಡು ಹರಟೆ ಹೊಡ್ಕೊಂಡು ಅದಾದಮೇಲೆ ಹೊರಗಡೆ ಹೇಳಿದ್ನಲ್ಲ ಅತ್ತೆ ಹೊರಗಡೆ ಬಂದವ್ರನ್ನೆಲ್ಲ ಮಾತಾಡಿಸ್ತಾಯಿದ್ರು. ಹುಡುಗಿ ತಂದೆ ತಾಯಿ ಹುಡುಗನ ತಾಯಿ ಎಲ್ಲರೂ ಇಲ್ಲಿ ಸ್ಟೇಜ್ ಮೇಲೆ ಇದ್ದಿದ್ದರಿಂದ ಅತ್ತೆ ಆಂಟಿ ಬಂದವ್ರನ್ನೆಲ್ಲರೂ ವಿಚಾರಿಸ್ಕೊಂಡು ಮಾತಾಡಿಸ್ತಾಯಿದ್ರು. ಇನ್ನೇನು ಟೈಮ್ ಆಗಿತ್ತಲ್ಲ, ಇವಾಗ ಬರೋರೆಲ್ಲರೂ ಸ್ವಲ್ಪ ಕಡಿಮೆ ಆಗಿದ್ರು. ಆಲ್ಮೋಸ್ಟ್ ಬಂದುಬಿಡ್ತಾರಲ್ವ 9:30 ಅಷ್ಟರಲ್ಲೆಲ್ಲ. ನಾವು ಹೇಳಿದ್ವಲ್ಲ ಮನೆಗೆ ಹೋಗೋ ಅಷ್ಟರಲ್ಲೇ 10:30 ಆಯಿತು ಅಂತ ಅಂದರೆ ಇಲ್ಲೇ ಎಷ್ಟೊತ್ತಾಗಿರ್ಬೋದು. ಮತ್ತು ಏನು ತುಂಬ ಲಾಂಗ್ ರೂಟು ಏನಿರಲಿಲ್ಲ. ಒಂದು 15 to 20 ಮಿನಿಟ್ಸಲ್ಲೆಲ್ಲ ಚೌಟ್ರಿ ಹತ್ರ ರೀಚ್ ಆದ್ವಿ. ಅದು ಟ್ರಾಫಿಕಲ್ಲಿ, ಇಲ್ಲ ಅಂತಂದಿದ್ರೆ ಇನ್ನೂ ಬೇಗನೆ ರೀಚ್ ಆಗ್ತಾಯಿದ್ವಿ. ಅಷ್ಟು ನಿಯರ್ ಬೈನೇ ಇದೆ ಚೌಟ್ರಿ, ತುಂಬ ಲಾಂಗ್ ರೂಟು ಅಂತ ಹೇಳುವಂಗೇನಿಲ್ಲ. ಸರಿ ಅಂತ ಹೇಳಿ ಹೊರಗಡೆ ಬಂದ್ವಿ. ಅತ್ತೆ ಕೂತಿದ್ರಲ್ಲ, ಆಂಟಿ ಒಳಗಡೆ ಹೋಗಿದ್ರು ಮಾತಾಡ್ಸೋಕ್ಕೆ ಬೇರೆಯವ್ರನ್ನೆಲ್ಲ. ಅತ್ತೆ ಹೊರಗಡೆನೇ ಕೂತಿದ್ರಲ್ಲ, ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಮನೆ ಕಡೆ ಹೊರಟ್ವಿ. ಈ ರೀತಿಯಲ್ಲಿ ಫಂಕ್ಷನ್ ಕಂಪ್ಲೀಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತು. ಮತ್ತು ಮಾರ್ನಿಂಗ್ ಕೂಡ ದಾರ ಮುಹೂರ್ತಕ್ಕೆ ಬರೋದಿದೆ. ದಾರ ಏನಪ್ಪ ಅಂದರೆ ಸ್ವಲ್ಪ ಬೇಗನೆ ಬಿದ್ದುಬಿಟ್ಟಿದೆ. 8:15 to 9:15 ಒಳಗಡೆ ದಾರ ಮುಹೂರ್ತ ಮುಗ್ದೋಗುತ್ತೆ. ದಾರ ಮುಹೂರ್ತ ಮುಗ್ದೋಗೋ ಅಷ್ಟರಲ್ಲಿ ಬರ್ತೀವ ಚೌಟ್ರಿಗೆ ಇಲ್ವಾ, ಅದು ಸ್ವಲ್ಪ ಡೌಟು. ಅಷ್ಟು ಬೇಗ ಬಿದ್ದಿರೋದ್ರಿಂದ ನಾವು ಎದ್ದು ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಮನೆಯವ್ರಿಗೆಲ್ಲ ತಿಂಡಿ ಗಿಂಡಿ ಮಾಡಿಕೊಟ್ಟು ಬರೋ ಅಷ್ಟರಲ್ಲಿ ಖಂಡಿತವಾಗ್ಲೂ ಲೇಟ್ ಆಗೇ ಆಗುತ್ತೆ ಅಲ್ವಾ. ಅಷ್ಟು ಬೇಗ ಬರ್ತೀವ ಇಲ್ವಾ ಅನ್ನೋದು ಖಂಡಿತವಾಗ್ಲೂ ಡೌಟು. ಆದರೆ ದಾರ ಮುಹೂರ್ತಕ್ಕೂ ಕೂಡ ಬಂದೇ ಬರ್ತೀವಿ. ಆದರೆ ಇವತ್ತಿನ ಒಂದು ರಿಸೆಪ್ಷನ್ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಎಲ್ಲರೂ ಮೀಟ್ ಮಾಡಿ ಮಾತಾಡಿಕೊಂಡು ಇವಾಗ ನಾವು ಮನೆ ಕಡೆ ಹೊರಟ್ವಿ ಅಂತಲೇ ಹೇಳ್ಬೋದು. ನೋಡಿ, ನನ್ನ ಮಗಳು ಒಂದು ಔಟ್ಫಿಟ್ ಈ ರೀತಿಯಲ್ಲಿ ಇತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆದರೆ ಅವಳಿಗೆ ಯಾವುದೇ ಥರದ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ಮಾಡಿಸ್ಕೊಳ್ಳುವಂಥ ಇಂಟ್ರೆಸ್ಟ್ ಇರಲಿಲ್ಲ. ಹಂಗೂ ನಾನು ಮಾಡ್ಕೊಳ್ಳೋದಕ್ಕೆ ಹೋದೆ. ಸುಮ್ಮನೆ ಇರು ಮಮ್ಮಿ, ಏನು ವೀಡಿಯೋ ಮಾಡ್ಕೊಳ್ಳೋಕ್ಕಷ್ಟು ಇದಿಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ ಅಂದರು. ಸರಿ ಬಿಡು ಅಂತ ಹೇಳಿ ಅದು ಗ್ಯಾಪಲ್ಲೇ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ, ಪರವಾಗಿಲ್ಲ ಅಂತ ಹೇಳಿ ಈಗ ಮನೆಗೆ ಹೊರಟ್ವಿ. ಅಕ್ಕ ನೀನ್ ನಮ್ಮನೇಲೆ ಮನೆಗೆ ಕರ್ಕೊಂಡು ಇಟ್ಟು ಬಸಿಲ್ಲ ನೀನು. ಸಲಿ ಕಾಲ್ ತಗ ಸಲಿ ಹಿಡಿತಿದ್ದೀರಿ ಸಲಿ ಬಾಕ್ಸ್. ಅಕ್ಕ ನೀನ್ ನಮ್ಮನೇಲೆ ನಾನು ಅದು ಹೆಂಗ್ ಹೋಗಕ್ ಬಿಟ್ಟ ನಾನು ನೋಡ್ತೀನಿ. ಐ ಕಪ್ ಕಪ್ ನಾನು ಐ ಬನ್ನಿ. ಐ ಬಿಡು ಅಪ್ಪ ಕೂಡ ಕೇಳು. ನಾ ಮುಂದೆ ಕೂತ್ಕೋತೀನಿ. ಸರಿ ನಡಿ ನೀಚು ನೀನು. ಬಾಯ್ ಬಾಯ್ ಬಾಯ್. ನೀನು ಬಾ ಮಮ್ಮಿ ಮನೆಗೆ ಬರ್ಬೇ ಬೆಳಗ್ಗೆ ಮಾ ಕಳ್ಸಮ್ಮ. ಓಕೆ ಫ್ಯಾಮ್, ಇನ್ನೂ ನೈಟು ಯಾವುದೇ ಥರದ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಕಾರಣ ಎಲ್ಲರೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ರು. ಅದರಲ್ಲೂ ಈ ನನ್ನ ಮಕ್ಳುಗಳ ಜೊತೆಲೆಲ್ಲ ಹೊಡೆದಾಡ್ಕೊಂಡು ಬರುವಷ್ಟರಲ್ಲಿ ಅವ್ರನ್ನ ಫಂಕ್ಷನ್ಸ್ಗಳಿಗೆ ಕರ್ಕೊಂಡೋಗೋದು ಸಾಕು, ಅವ್ರ ಜೊತೆ ಆಡಿಕೊಂಡು ವಾಪಸ್ ಕರ್ಕೊಂಡು ಬರೋದು ಸಾಕು ಅನ್ನೋಂಗೆ ಮಾಡಿಬಿಟ್ರು. ಅದ್ರ ಜೊತೆಗೆ ಎಲ್ಲೇ ಸ್ವಲ್ಪ ದೂರ ಹೋಗಿದ್ದು ಬಂದರೂ ಕೂಡ, ಸ್ವಲ್ಪ ಹೊತ್ತೇ ಕೂಡ ಹೊರಗಡೆ ಹೋಗಿದ್ದು ಬಂದರೂ ಕೂಡ, ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತಿತ್ತೆ. ಯಾಕೆ ಅಂತ ಗೊತ್ತಿಲ್ಲ. ನಮಗೂ ಕೂಡ ತುಂಬ ಸುಸ್ತಾಯಿತು. ಇನ್ನು ಬಂದು ಮಕ್ಕಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿ, ನಾವು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳುವಷ್ಟರಲ್ಲಿ ಸಾಕಾಗೋಯ್ತು. ಇನ್ನು ಇದು ಬಂದು ಬೆಳಗ್ಗೆಯ ವೀಡಿಯೋ ಕಂಟಿನ್ಯೂ ಆಗಿರೋದು, ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಆಗ್ತಾ ಇರೋದು. ನೋಡ್ತಿದ್ದೀರಲ್ಲ ಸುತ್ತ ಏನು ಇಷ್ಟೊಂದು ಯಾವ ಅಂತ ನೋಡೋದಾದರೆ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಒಯ್ದಿದೆ ಫ್ರೆಂಡ್ಸ್. ರಾತ್ರಿ ನಮಗೆ ಟಯರ್ಡ್ ಆಗಿದ್ದಕ್ಕೂ ಅದಕ್ಕೂ ಜೊತೆಗೆ ಸಿಕ್ಕಾಪಟ್ಟೆ ಸೆಕೆ ಇದ್ದಿದ್ದಕ್ಕೂ ಅದಕ್ಕೂ ಫ್ಯಾನ್ ಆನ್ ಮಾಡ್ಕೊಬಿಟ್ಟಿದ್ವಿ. ನಮಗೆ ಸೌಂಡ್ ಗೊತ್ತಾಗಿಲ್ಲ ಮಳೆ ಬಂದಿರೋದು. 11:15 ಬೆಳಗಿನ ಜಾವನ ತನಕ ಒಂದೇ ಸಮ ಬಂತಂತೆ ಮಳೆ. ಎದ್ದು ಬಂದು ಹೊರಗಡೆ ನೋಡಿದ್ರೆ ಮೇಲೆಗಡೆ ಮಣ್ಣೆಲ್ಲ ಕೊಚ್ಕೊಂಡು ಬಂದೈತೆ. ಹೊರಗಡೆ ಕಾಲು ಸೀಟಕ್ಕೆ ಹಾಕಿರುವಂಥ ಮ್ಯಾಟ್ಗಳೆಲ್ಲ ನೆಂದೋಗೈತೆ. ಬಾಗಿಲು ಪೂರ್ತಿ ತೇವಾಗೈತೆ. ಇಷ್ಟೊಂದು ಮಳೆ ಹುಯ್ದೈತಪ್ಪ ಅಂತ ಅಂದ್ಕೊಂಡ್ವಿ. ಹಾಗೆ ಒಣಿ ಹಾಕಿದ್ದಂಥ ಬಟ್ಟೆಗಳೆಲ್ಲವೂ ಬಿದ್ದೋಗಿದ್ವು. ಸಿಕ್ಕಾಪಟ್ಟೆ ಗಾಳಿ, ಜೋರು ಗಾಳಿ ಮಳೆ ಎಲ್ಲೋ ಬಂದಿತ್ತು.
ಬೆಳಗ್ಗೆ ಹೊತ್ತಿಗೆ ಸ್ವಲ್ಪ ಕೂಲ್ ಅಂತ ಅನ್ನಿಸ್ತಾ ಇತ್ತು, ಮಳೆ ಬಂದಿದ್ದ ಕಾರಣ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇನ್ನು ಮಾರ್ನಿಂಗ್ ರೊಟೀನ್ ಶುರುವಾಯಿತು ಅಂತಲೇ ಹೇಳ್ಬೋದು. ಎದ್ದು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಿಕೊಂಡ್ವಿ. ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನು ಅಮ್ಮ ತೊಳ್ಕೊತಾಯಿದ್ರು, ಅಪ್ಪ ಕೂತಿದ್ರು, ಮಕ್ಳುಗಳು ಆಟಾಡ್ತಾಯಿದ್ವು. ಇನ್ನು ಕಿಚನ್ ಕಡೆ ಬಂದರೆ ನಾನು ಮತ್ತು ನನ್ನ ತಂಗಿ ಮಾರ್ನಿಂಗ್ ಟಿಫನ್ಗೆ ರೆಡಿ ಮಾಡ್ತಾಯಿದ್ವಿ. ಟಿಫನ್ಗೆ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಸಂಡೇ ಆಗಿರೋದ್ರಿಂದ ಆ್ಯಸ್ ಯೂಶಲ್ ನಮ್ಗಳಿಗಂತೂ ನಾನ್ ವೆಜ್ ತಿನ್ನೋರ್ಗಂತೂ ಸಂಡೇ ಬಂತು ಅಂತ ಅಂದರೆ ಸ್ಪೆಷಲ್ ಇರಲೇಬೇಕಲ್ವ. ಸೊ ಸರಿ ಅಂತ ಹೇಳಿ ಬೆಳಗ್ಗೆನೇ ಚಿಕನ್ನ ತರಿಸ್ಕೊಂಡು, ಬಿರಿಯಾನಿ ಏನು ಮಾಡೋದು ಬೇಡ, ಸ್ವಲ್ಪ ಹೆವಿ ಆಗಿಬಿಡುತ್ತೆ, ಬೇಗ ಅದು ಎಲ್ಲ ಆರೋಗ್ಯ ಆಗಲ್ಲ ಅಲ್ವಾ. ಹಂಗಾಗಿ ಬಿರಿಯಾನಿ ಪಲಾವ್ ಈ ಥರದ್ದೆಲ್ಲ ಬೇಡ, ಲೈಟಾಗಿ ಗೀ ರೈಸ್ನ ಮಾಡಿಕೊಂಡು ಗ್ರೇವಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇರೋದು. ನನ್ನ ತಂಗಿ ಎಲ್ಪ್ ಮಾಡ್ತಾಯಿದ್ದಾಳೆ, ಅವಳೆಲ್ಲ ಮಸಾಲೆಗೆಲ್ಲ ರೆಡಿ ಹೆಚ್ಚೋದೆಲ್ಲ ಹೆಚ್ಕೊಡ್ತಾ ಇದ್ದಾಳೆ. ನಾನು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಒಲೆ ಮುಂದ್ಗಡೆ ನಿಂತ್ಕೊಂಡು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಈ ಕೆಲಸದ ಮಧ್ಯದಲ್ಲಿ ನನ್ನ ಮಕ್ಳುಗಳದ್ದು ಗೋಳಾಟ ಏನು ಕೇಳ್ತೀರಾ, ಅವ್ರದ್ದೇ ಕಚ್ಚಾಟ, ಕೂಗಾಟ, ಗಿರ್ಚಾಟ. ಯಪ್ಪ ಒಂದು ಸ್ವಲ್ಪ ಹೊತ್ತಿಗೆ ಸಿಕ್ಕಾಪಟ್ಟೆ ತಲೆನೋವು ತಂದುಬಿಟ್ರು ಮನೆಯಲ್ಲಿ. ಸಿಕ್ಕಾಪಟ್ಟೆ ಅನ್ನೋ ವರ್ಡ್ನ ತುಂಬ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ನೋಡ್ತಿದ್ದೀರಲ್ಲ, ಇಲ್ಲಿ ಚಿಕ್ಕವನು ಗುಬ್ಬಿ ಅಂತೂ ಮನೆಗಳಿಗೆ ಬಂದರೆ ಯಾವ ಒಂದು ಡ್ರಾಯರು ಕಬೋರ್ಡು ಏನು ಬಿಡಲ್ಲ, ಎಲ್ಲನೂ ಎಳೆದು ತೆಗೆದು ಆಚೆಗೆ ಬಿಸಾಕ್ತಾನೆ. ಅವನು ಹೋದ್ಮೇಲೆ ಅದನ್ನು ಎತ್ತಿಡೋದೈತಲ್ಲ, ನನಗೆ ಅದೇ ದೊಡ್ಡ ಕೆಲಸ ಅಂತ ಹೇಳ್ಬೋದು. ಫೈನಲಿ ಗೀ ರೈಸ್ ಆ್ಯಂಡ್ ಚಿಕನ್ ಗ್ರೇವಿ ರೆಡಿ ಆಯಿತು. ನಾವು ಕೂಡ ಫ್ರೆಶ್ ಅಪ್ ಆಗಿ ಎಲ್ಲರೂ ಒಟ್ಟಿಗೆ ತಿಂಡಿ ಹಾಕೊಂಡು ತಿಂತಾಯಿದ್ವಿ. ತಿಂಡಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆಯೇ ಈ ವಿಡಿಯೋನು ಕೂಡ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಹೇಳ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್, ಅಂಟಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.